ನಮಸ್ತೆ. ನನ್ನ ಜೀವನ ಪಯಣಕ್ಕೆ ನಿಮಗೆಲ್ಲ ಸ್ವಾಗತ. ಇದು ಯಾಕ್ ಅಥವಾ ಚಮರಿ ಮೃಗ. ಇದಕ್ಕೆ ನೇಗಿಲನ್ನು ಕಟ್ಟಿ ಹೊಲ ಉಳ್ತಾ ಇದ್ದಾರೆ ರೈತರು. ಇದು ಕೂಡ ಹಿಮಾಚಲ ಪ್ರದೇಶದ ಒಂದು ಪುಟ್ಟ ಹಳ್ಳಿ. ನಾವು ಎತ್ತು ಕೋಣಗಳಿಗೆ ನೇಗಿಲನ್ನು ಕಟ್ಟಿ ಉಳಿಗೆ ಮಾಡ್ತೀವಲ್ವ, ಹಾಗೆ ಇಲ್ಲಿಯ ರೈತರು ಈ ಚಮರಿ ಮೃಗಗಳನ್ನು ಉಪಯೋಗಿಸ್ತಾರೆ. ಈ ಎತ್ತರೆತ್ತರದ ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿ ಬದುಕಲಿಕ್ಕೆ ಸಾಮರ್ಥ್ಯ ಇರುವಂಥ ಒಂದು ಪ್ರಾಣಿ ಅಂತಂದರೆ ಈ ಯಾಕ್ಗಳು. ಇಲ್ಲಿ ಸಿಗುವಂಥ ಹಾಲು ಕೂಡ ಈ ಯಾಕ್ನದ್ದೇ. ಪಕ್ಕದಲ್ಲಿಯೇ ಹಿಮಾಲಯ ಗುಡ್ಡಗಳು ಕಂಡರೂ ಕೂಡ ಇಲ್ಲಿ ನೀರಿಗೆ ತುಂಬ ಕಷ್ಟ. ಯಾಕೆಂದರೆ ಎಲ್ಲ ಹಿಮ, ಆ ಹಿಮವನ್ನು ಕರಗಿಸಿ ಇವರು ನೀರನ್ನು ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಮ್ಮ ಥರ ಭತ್ತ ಎಲ್ಲ ಬೆಳೆಯೋಕ್ಕಾಗಲ್ಲ. ಏನಿದ್ರೂ ಬಟಾಣಿ ಬೆಳೀತಾರಂತೆ, ಹಾಗೆಯೇ ಆಲೂಗಡ್ಡೆ, ಬಾರ್ಲಿ ಇವುಗಳನ್ನು ಬೆಳೀತಾರೆ. ಇಲ್ಲಿಯ ಜನರ ಜೀವನ ಶೈಲಿ ತುಂಬ ಕಷ್ಟ, ಅಷ್ಟೇ ಸರಳ ಕೂಡ. ಈಗ ಇಲ್ಲೆಲ್ಲ ರಸ್ತೆ ಮಾರ್ಗಗಳಾಗಿದೆ. ಇವತ್ತು ನಾನು ಬಂದಾಗ ಇಲ್ಲಿ ಟೆಂಪ್ರೇಚರ್ -1. ಜೂಲೆ ಅಂತ ನಮಸ್ಕಾರ ಮಾಡಿ ಇಲ್ಲಿಯ ಜನರನ್ನು ಕೇಳಿದಾಗ ಅವ್ರು ಹೇಳಿದ್ದು, ಬೋರ್ವೆಲ್ಲಿಂದ ಬರೋ ನೀರು ಹೆಪ್ಪುಗಟ್ಟಿರೋದಿಲ್ಲಂತೆ, ಪ್ಲಾಸ್ಟಿಕ್ ಕ್ಯಾನ್ಗಳಲ್ಲಿ ನೀರು ತುಂಬಿಸ್ಕೊಂಡು ಹೋಗ್ತಾ ಇದ್ರು. ಈ ಹಿಮಚ್ಛಾದಿತ ಪರ್ವತ ಶ್ರೇಣಿಗಳಲ್ಲಿ ಹೋಗುವಾಗ ಏನೋ ಒಂಥರ ರೋಮಾಂಚನ. ನಮ್ಮ ದೇಶ ಎಷ್ಟು ಸುಂದರವಾಗಿದೆ ಅಂತ ಅನಿಸುತ್ತೆ. ಈಗೀಗ ನಮ್ಮ ಭಾರತದ ಪ್ರವಾಸಿಗರು ಈ ಜಾಗಕ್ಕೆಲ್ಲ ಬರ್ತಾ ಇದ್ದಾರಂತೆ. ಇಲ್ಲೆಲ್ಲ ಜನ ಫಾಸಿಲ್ಸ್ ಅಂತಂದರೆ ಪಳೆಯುಳಿಕೆಗಳನ್ನು ಹುಡುಕ್ತಾರೆ. ಸಿಗುತ್ತೆ ನೋಡಿ, ಇಲ್ಲೊಂದು ಪಳೆಯುಳಿಕೆ ನಮಗೆ ಸಿಕ್ತು, ತುಂಬ ಖುಷಿಯಾಯಿತು. ಇದು ಮೋಸ್ಟ್ಲಿ ಕುರಿ ಅಥವಾ ಯಾವುದೋ ಪ್ರಾಣಿದು ಕಾಲಿನ ಒಂದು ಭಾಗ ಇರ್ಬೋದು ಅಂತ ಅನಿಸುತ್ತೆ. ನೋಡಿ, ನೀರು ಈ ಥರ ಪೈಪಲ್ಲಿ ಎಲ್ಲಿಂದನೋ ಬರ್ತಾ ಇದೆ. ಆ ನೀರು ಕೂಡ ಈ ಥರ ಹೆಪ್ಪು ಕಟ್ಕೊಂಡಿರುತ್ತೆ. ಯೋಚನೆ ಮಾಡಿ, ಇಲ್ಲಿಯ ಜೀವನ ಎಷ್ಟು ಕಷ್ಟ ಅಲ್ವಾ. ಇದು ನಮ್ಮ ಭೂತಳದಿಂದ 4400 ಮೀಟರ್ಗಳಿಗೂ ಹೆಚ್ಚು ಎತ್ತರದಲ್ಲಿರ್ತಕ್ಕಂತಹ ಸ್ಪಿಟಿ ವ್ಯಾಲಿಯ ಲಾಂಗ್ಜಾ ಎನ್ನುವ ಒಂದು ಪುಟ್ಟ ಗ್ರಾಮ. ಈ ಜಾಗ, ಇಲ್ಲಿಯ ಜನರು, ಇಲ್ಲೆಲ್ಲ ನೋಡಿದಾಗ ಎಷ್ಟು ಪ್ರಶಾಂತವಾಗಿತ್ತು ಅಂತಂದರೆ, ಇಲ್ಲಿಯ ಜನ ಕೂಡ ಒಂದು ದೊಡ್ಡ ಮಾತಾಡಿದ್ದನ್ನು ನಾನು ಕೇಳಲಿಲ್ಲ. ನನ್ನಂತಹ ಶಹರದ ಮಂದಿಗೆ ಇಲ್ಲಿ ಬಂದರೆ ಎಂಥ ಒಂದು ಖುಷಿಯಾಗುತ್ತೆ ಅಂತಂದರೆ, ಅದನ್ನು ಪದಗಳಲ್ಲಿ ವರ್ಣಿಸ್ಲಿಕ್ಕಾಗಲ್ಲ, ಅದನ್ನು ಅನುಭವಿಸ್ಬೇಕು ಅಷ್ಟೇ. ಇಲ್ಲಿಯ ಹಳ್ಳಿಯವರೊಬ್ಬರು ಈ ಒಂದು ಚಳಿಗೆ ಬಿಸಿಯಾದ ಲಿಂಬು ಚಹಾ ತಂದುಕೊಟ್ರು. ಏನು ಖುಷಿ ಆಗ್ತಾ ಇತ್ತು ಅಂತಂದರೆ, ಇಲ್ಲಿ ಚಳಿಗೆ ಆಹಾ ಅಮೃತ ಥರ ಅನಿಸ್ಬಿಡ್ತು. ಈ ಎತ್ತರದ ಜಾಗದಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ಹಿಮ ಕರಡಿಗಳು, ಐಬೆಕ್ಸ್ಗಳಿಗಾಗಿ ಗಂಟೆಗಟ್ಟಲೆ ಕೂತಿರ್ತಾರಂತೆ. ಆದರೆ ನಮ್ಮ ಅದೃಷ್ಟ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಈ ಐಬೆಕ್ಸ್ಗಳು ಅಥವಾ ಕಾಡು ಮೇಕೆಗಳು ನಮ್ಮ ಕಣ್ಣಿಗೆ ಬಿದ್ದವು. ತುಂಬ ಅಂದರೆ ತುಂಬ ಖುಷಿಯಾಯಿತು ಇವುಗಳನ್ನು ನೋಡಿ. ಹಗಲಿನ ಸಮಯದಲ್ಲಿ ಇವೆಲ್ಲೂ ಕಣ್ಣಿಗೆ ಕಾಣಿಸೋದಿಲ್ಲ. ಸಾಯಂಕಾಲ ಆಗ್ತಾ ಇದ್ದಂಗೆ ಹೀಗೆ ಮೇಲ್ಗಡೆ ಬಂದು ಅವು ಕೂಡ ನಮ್ಮಂತೆಯೇ ವಿಹಾರ ಮಾಡ್ತಾ ಇರ್ತವೆ. ನೋಡ್ಲಿಕ್ಕಂತೂ ತುಂಬ ಖುಷಿಯಾಗತ್ತೆ ಇವುಗಳನ್ನ. ನಮ್ಮ ಭಾರತ ದೇಶದ ಇಂಥ ಪ್ರಶಾಂತ ಸ್ಥಳಗಳನ್ನು ಹುಡುಕೊಂಡು ವಿದೇಶಿಗರು ಬರ್ತಾರೆ. ಆದರೆ ನಮ್ಮ ದೇಶದ ಪ್ರವಾಸಿಗರು ಬರೋದು ತುಂಬ ಕಡಿಮೆ. ಹಾಗಂತ ಅಲ್ಲಿಯೇ ಸಿಕ್ಕ ಒಬ್ಬ ವಿದೇಶಿ ನನಗೆ ಹೇಳ್ದ, ಆತ 3ನೆಯ ಬಾರಿ ಈ ಒಂದು ಸ್ಪಿಟಿ ವ್ಯಾಲಿ ಪ್ರವಾಸಕ್ಕೆ ಬಂದಿದ್ದಾನಂತೆ. ನಮ್ಮ ಒಬ್ಬ ಭಾರತೀಯ ಪ್ರವಾಸಿ ಕೂಡ ಕಾಣಿಸ್ತಾ ಇರಲಿಲ್ಲ. ಈಗೀಗ ಈ ಪ್ರವಾಸಿಗರನ್ನ ನಾನು ಕಾಣ್ತಾ ಇದ್ದೇನೆ. ನಿಮ್ಮನ್ನೆಲ್ಲ ನೋಡಿ